ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋದನ್ನು ಬ್ಲೌಸ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ರೆಡಿ ಎಲ್ಲರೂ ಕೂಡ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ತಾರೆ. ಆದರೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ನಾರ್ಮಲಾಗಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಇದೇನಪ್ಪ ವರ್ಕ್ ಬ್ಲೌಸ್ ಪೀಸ್ ತೋರಿಸ್ತಾ ಇದ್ದಾರೆ ಅನ್ಕೋಬೇಡಿ. ಇದರಲ್ಲೂ ಮಾಮೂಲಿ ನಾರ್ಮಲಾಗಿ ನೀವು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಬೋದು. ಸೊ ನೋಡಿ, ನಾನು ಇವಾಗ ಹೇಗೆ ಅಂತ ತೋರಿಸ್ತೀನಿ. ನನಗೆ ವ್ಯೂವರ್ಸ್ ಒಬ್ಬರು ಕಮೆಂಟ್ ಮಾಡಿದರು, ಹಾಗಾಗಿ ಇದನ್ನು ಸ್ವಲ್ಪ ನಿಧಾನಕ್ಕೆ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸ್ಲೋ ಅಂತ ಅಂದ್ಕೋಬೇಡಿ, ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೊಂದು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಈ ರೀತಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಆಪೋಸಿಟಲ್ಲಿ ಇಟ್ಕೋಬೇಕು. ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಆ ರೀತಿ ಆಪೋಸಿಟಲ್ಲಿ ಇಟ್ಕೊಂಡು ಒಂದು ಅರ್ಧ ಇಂಚ್ಗೆ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡುವಾಗಲೂ ಅಷ್ಟೇ ಒಂದು ಸೈಡಿಂದ ಇನ್ನೊಂದು ಸೈಡ್ ಈ ರೀತಿ ಆಪೋಸಿಟ್ ಬರಬೇಕು. ಆ ರೀತಿ ಲೈನಿಂಗ್ ಅನ್ನೋದು ಮೇಲ್ಗಡೆ ಇದೆ, ಸೊ ಸೀರೆ ಫ್ಯಾಬ್ರಿಕ್ ಬಂದು ಕೆಳಗಡೆ ಇದೆ. ಈ ರೀತಿ ಇಟ್ಕೊಂಡು ನೀವು ಫಸ್ಟು ಸ್ಟಿಚಿಂಗ್ ಅನ್ನೋದನ್ನು ಹಾಕೋಬೇಕು. ಸೊ ಇದರಲ್ಲಿ ನಾನು ತುಂಬಾ ನಿಧಾನಕ್ಕೆ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಇನ್ನೊಂದು ಸಲ ನಿಮಗೆ ಡೌಟ್ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ. ನಾನು ಬೆಲ್ಟ್ ಪಟ್ಟಿನ ಹೇಗೆ ಅಟ್ಯಾಚ್ ಮಾಡೋದು ಇನ್ವಿಸಿಬಲ್ ಆಗಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಒಂದು ಫೋಲ್ಡಿಂಗ್ ಅನ್ನೋದನ್ನು ಮಾಡಿ ಈ ಕಡೆ ಸೈಡ್ ಇಟ್ಟು ಲೈನಿಂಗ್ ಮೇಲ್ಗಡೆ ನಾನು ತೋರಿಸ್ತೆ ಅಲ್ವಾ, ಈ ಕಡೆ ಸೈಡ್ ಇರೋದು ಮೇನ್ ಫ್ಯಾಬ್ರಿಕ್, ಹಾಗೆಯೇ ಬಲಗಡೆ ಇರೋದು ಲೈನಿಂಗು. ನಾವು ಲೈನಿಂಗ್ ಮೇಲ್ಗಡೆ ಈ ರೀತಿ ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕು. ಇವಾಗ ಹತ್ರದಿಂದ ನಿಮಗೆ ಝೂಮ್ ಹಾಕಿ ತೋರಿಸ್ತೀನಿ ರೀ. ನೋಡಿ, ಈ ರೀತಿ ಲೈನಿಂಗ್ ಮೇಲ್ಗಡೆನೇ ಸ್ಟಿಚ್ ಅನ್ನೋದು ಬರ್ತಾ ಹೋಗಬೇಕು. ಲೈನಿಂಗ್ನ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಸ್ಟಿಚ್ ಹಾಕೊಳ್ಳಿ. ಇವಾಗ ಇದಿಷ್ಟು ಸ್ಟಿಚ್ಚು ಆದಮೇಲೆ ಈಗ ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಫಸ್ಟ್ ಬ್ಲೌಸ್ನ ನೀಟಾಗಿ ನಾವು ಇಟ್ಕೊಳ್ಬೇಕು. ಎರಡೂ ಸೈಡ್ ಕೂಡ ನೋಡಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಆವಾಗ ನಿಮಗೆ ಯಾವ್ಯಾವುದಕ್ಕೆ ಯಾವ್ಯಾವ್ದನ್ನ ಹಾಕಬೇಕು ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡಿ, ಈ ರೀತಿ ಎರಡೂ ಸೈಡ್ ಕೂಡ ಇಟ್ಕೊಂಡು ಬೆಲ್ಟ್ ಪಟ್ಟಿನೂ ಕೂಡ ಅಷ್ಟೇ ಸೀರೆ ಫ್ಯಾಬ್ರಿಕ್ಕು ಮೇಲ್ಗಡೆ ಬರಬೇಕು. ಯಾಕಂತಂದರೆ ಇದು ಬ್ಲೌಸ್ ಅನ್ನೋದು ಮೇಲ್ಗಡೆ ಇದೆ ಅಲ್ವಾ, ನೋಡಿ ಸೀರೆ ಫ್ಯಾಬ್ರಿಕ್ ಬಂದು ಮೇಲ್ಗಡೆ ಹೋಗಬೇಕು. ನಿಮಗೆ ಇದರಲ್ಲೂ ಕೂಡ ಗೊತ್ತಾಗಲಿಲ್ಲ ಅಂತಂದರೆ ಹೇಳಿ, ಇನ್ನೊಂದು ವಿಡಿಯೋದಲ್ಲಿ ನಾನು ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಎರಡೂ ಬೇರೆ ಬೇರೆ ಕಲರ್ ತಗೊಂಡು ತೋರಿಸ್ತೀನಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ, ಸೀರೆ ಕಲರ್ನ ಸೀರೆ ಕಲರ್ಗೆ ಬರಬೇಕು. ಆ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ರೀತಿ ಸೀರೆ ಕಲರ್ ಬಂದು ಸ್ಟ್ರೈಟಾಗಿ ಬರಬೇಕು. ಆ ರೀತಿ ಇಟ್ಕೊಂಡು ಅದನ್ನು ಈ ರೀತಿ ಮೇಲ್ಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೇನಾಗುತ್ತೆ ಅಂತಂದರೆ ತೆಗೆದಾಗ ಇನ್ವಿಸಿಬಲ್ ಆಗಿ ಇರುತ್ತೆ. ನೋಡಿ, ಈ ರೀತಿ ಮೇಲ್ಗಡೆ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ಸ್ಟಿಚ್ ಅನ್ನೋದನ್ನು ಹಾಕೋತಾ ಹೋಗಬೇಕು ಇವಾಗ. ಸೊ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ನೋಡಿ, ಈ ರೀತಿ ಸ್ಟಿಚ್ ಅನ್ನೋದನ್ನು ಹಾಕೊಳ್ಳಿ. ಒಂದು ಅರ್ಧ ಇಂಚ್ಗೆ ಸ್ಟಿಚ್ ಹಾಕ್ಕೊಂಡು ಇದಾದಮೇಲೆ ಮತ್ತೆ ಇವಾಗ ಇದನ್ನು ಓಪನ್ ಮಾಡಿದಾಗ ನೋಡಿ ಇವಾಗ ರೆಡಿ ಆಯಿತು. ಮತ್ತು ಇವಾಗ ಹೇಗೆ ಇನ್ವಿಸಿಬಲ್ ಆಗಿ ಫೋಲ್ಡಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಇಟ್ಕೊಂಡು ನಿಧಾನಕ್ಕೆ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಬಂದು ಸೀರೆ ಫ್ಯಾಬ್ರಿಕ್ ಮೇಲೆ ನಾವು ಫೋಲ್ಡಿಂಗ್ ಮಾಡಿರೋದನ್ನು ಸೀರೆ ಫ್ಯಾಬ್ರಿಕ್ ಮೇಲೆ ಈ ರೀತಿ ಇಡಿ. ಅದು ಲೈನಿಂಗ್ ಮೇಲೆ ಇಡಬಾರ್ದು. ಸೊ ಸೀರೆ ಫ್ಯಾಬ್ರಿಕ್ ಮೇಲೆ ಇಡಿ. ಇವಾಗ ಅದನ್ನು ತೆಗೆದು ಲೈನಿಂಗ್ ಮೇಲೆ ಇಡಿ. ಸೊ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಅದನ್ನು ತೆಗೆದು ಈ ರೀತಿ ಲೈನಿಂಗ್ ಮೇಲಿಟ್ಟು ಸ್ಟಿಚ್ ಹಾಕೊಳ್ಳಿ ಅಷ್ಟೇ. ತುಂಬಾ ಈಸಿಯಾಗಿ ಮಾಡ್ಬೋದು. ಒಂದು 2 ಸಲ ರಿಪೀಟ್ ಮಾಡಿ ನೋಡಿ, ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಇದ್ರ ಮೇಲ್ಗಡೆ ಸ್ಟಿಚ್ ಹಾಕೋತಾ ಹೋಗೋದು ಅಷ್ಟೇ. ಸೊ ಡಬಲ್ ಸ್ಟಿಚ್ ಅನ್ನೋದನ್ನು ಹಾಕ್ಬಿಡಿ, ಆವಾಗ ನಿಮಗೆ ತುಂಬಾ ಸ್ಟಿಫಾಗಿ ಕೂರುತ್ತೆ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನೂ ಒಂದು ಸೈಡ್ ಕೂಡ ನಾನು ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ಇದು ನೋಡಿ, ಇವಾಗ ಅದಕ್ಕೆ ಡಬಲ್ ಸ್ಟಿಚ್ ಕೂಡ ಹಾಕೋತಾ ಇದ್ದೀನಿ. ನೀವು ಈ ರೀತಿ 2 ಪಟ್ಟಿಗಳಿಗೂ ಕೂಡ ಡಬಲ್ ಸ್ಟಿಚ್ ಹಾಕೊಳ್ಳಿ, ಆವಾಗ ತುಂಬಾ ಸ್ಟಿಫಾಗಿ ಕೂರುತ್ತೆ. ಇವಾಗ ಅದನ್ನು ಈ ರೀತಿ ಉಲ್ಟಾ ತೆಗೆದ್ರೆ ನಿಮಗೆ ಇನ್ವಿಸಿಬಲ್ ಆಗಿ ರೆಡಿ ಆಗೋಯ್ತು. ನೋಡಿದ್ರಲ್ವ, ತುಂಬಾ ಈಸಿಯಾಗಿ ರೆಡಿ ಆಯಿತು. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಸೊ ಇದೇ ರೀತಿ ಇವಾಗ ಒಂದು ಸೈಡ್ ಆಯ್ತಲ್ವಾ, ಇದನ್ನು ನಾವು ಇವಾಗ ಒಂದು ಸಮನಾಗಿ ಕಟ್ ಮಾಡ್ಕೊಂಡು ಬಿಡೋಣ. ಇದೇ ರೀತಿ ಇನ್ನೂ ಒಂದು ಸೈಡ್ ಕೂಡ ಸ್ಟಿಚ್ ಹಾಕೊಳ್ಳೋದು ಅಷ್ಟೇ. ನೋಡಿ ಈ ಕಡೆ ಕೂಡ ನಿಮಗೆ ಕಾಣಿಸ್ತಾ ಇಲ್ಲ, ಈ ಕಡೆ ಕೂಡ ಒಂದು ಸ್ವಲ್ಪನೂ ಕೂಡ ಕಾಣಿಸ್ತಾ ಇಲ್ಲ, ತುಂಬಾ ಇನ್ವಿಸಿಬಲ್ ಆಗಿ ಇದೆ ಅಲ್ವಾ. ನೀವು ಫಸ್ಟ್ ಬಿಗಿನರ್ಸ್ ಆಗಿ ಕಲಿತಾ ಇದ್ದೀರಾ ಅಂತಂದರೆ ಫಸ್ಟ್ ಕಲಿಯುವಾಗಲೇ ಈ ರೀತಿ ಮೆಥಡ್ನ ಕಲ್ತ್ಕೊಳ್ಳಿ. ಆವಾಗ ನಿಮಗೆ ಸ್ಟಿಚಿಂಗ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಆವಾಗ ನಿಮಗೂ ಫಿನಿಶಿಂಗ್ ಅನ್ನೋದು ಬ್ಲೌಸ್ ಕೂಡ ನೀಟಾಗಿ ಇರುತ್ತೆ. ಇವಾಗ ಇದನ್ನು ಕೂಡ ಅಷ್ಟೇ ನೋಡಿ, ಈ ರೀತಿ ಸ್ಟ್ರೈಟ್ ಇಟ್ಕೊಂಡಿರಬೇಕು. ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿ ನೋಡಿ, ಈ ರೀತಿ ಮೇಲ್ಗಡೆ ಇಟ್ಟು ಉಲ್ಟಾ ತಿರುಗಿಸಿ ಅದ್ರ ಮೇಲ್ಗಡೆ ಕೂಡ ನಾನು ಮೊದಲು ತೋರಿಸ್ತೆ ಅಲ್ವಾ, ಅದೇ ರೀತಿ ಸ್ಟಿಚ್ ಹಾಕೋತಾ ಹೋಗೋದು ಅಷ್ಟೇ. ಸೊ ನೋಡಿ ಇವಾಗ ಇದ್ರ ಮೇಲ್ಗಡೆ ಕೂಡ ಸ್ಟಿಚ್ ಅನ್ನೋದನ್ನು ಹಾಕ್ತಾ ಇದ್ದೀನಿ. ಅದೇ ರೀತಿ ಸ್ಟಿಚ್ ಹಾಕೊಳ್ಳಿ. ಸೊ ಮೊದಲನೇ ಫಸ್ಟ್ ತೋರಿಸ್ತೆ ಅಲ್ವಾ ಒಂದು ಸೈಡ್ ಹೇಗೆ ಸ್ಟಿಚ್ ಮಾಡೋದು ಅಂತ, ಇದನ್ನು ಕೂಡ ಸೇಮ್ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಸೊ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎರಡೂ ಸೈಡ್ ಕೂಡ ತೋರಿಸಿದ್ದೀನಿ. ಬಟ್ ವಿಡಿಯೋ ಲೆಂತಿ ಆಗುತ್ತೆ, ಆದರೂ ಕೂಡ ಪರವಾಗಿಲ್ಲ, ಕಲ್ತ್ಕೊಳ್ಳೋದು ಮುಖ್ಯ ಅಲ್ವಾ. ಸೊ ನೋಡಿ ಇದನ್ನು ಕೂಡ ಅಷ್ಟೇ ಇದೇ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗೋದು. Hanging on, walking tall. Some days I got no use for it all. Working hard, making less. Some days are bad, bad at best. Foolish notions, foolish lies. I set to thinking I could make something of me, playing every game except the lottery, serving everybody else and told myself I'm free. Misery is a showy state of bad company. Foolish notions, foolish lies, foolish ನೋಡಿ ಎರಡೂ ಸೈಡ್ ಕೂಡ ರೆಡಿ ಆಯಿತು. ತುಂಬಾ ಈಸಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.